ಈ ಮೀನು ಸಾರು ಒಮ್ಮೆ ತಿಂದರೆ ಸಾಕು, ನೀವು ಪದೇ ಪದೇ ಈ ಮೀನನ್ನು ತಗೊಂಡು ಬಂದು ಮನೆಯಲ್ಲಿ ಮಾಡ್ತಾನೇ ಇರ್ತೀರಿ. ಅಷ್ಟೊಂದು ರುಚಿಕರವಾದ ನಮ್ಮ ಮಂಗಳೂರಿನ ಸ್ಪೆಷಲ್ ತೇಡೆ ಮೀನಿನ ಸಾರು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೀನು ನಾವು ಕಟ್ ಮಾಡಿಯೇ ತಂದಿದ್ದೇವೆ. ಈಗ ಕ್ಲೀನೆಲ್ಲ ಮಾಡಿ ಇಟ್ಟಿದ್ದೇನೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಸಾಲೆ ರೆಡಿ ಮಾಡ್ಕೋಬೇಕು. ಇಲ್ಲಿ 30 ಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಅರ್ಧ ಈರುಳ್ಳಿ, 7 ಎಸಳು ಬೆಳ್ಳುಳ್ಳಿ, ದೊಡ್ಡ ಗಾತ್ರದ ಹುಣಸೆಹಣ್ಣು, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳುಮೆಣಸು, ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಮೆಂತೆ, 3 ಸ್ಪೂನು ಕೊತ್ತಂಬರಿ ಬೀಜ, ಹಾಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಅದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೇನೆ. ಅರಿಶಿನ ಮಾತ್ರ ಇದಕ್ಕೆ ಕರೆಕ್ಟಾಗಿ ಹಾಕ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ 20 ಬ್ಯಾಡಗಿ ಮೆಣಸಿನ್ಕಾಯಿ, 10 ಗಿಡ್ಡೆ ಮೆಣಸಿನ್ಕಾಯಿ ತಗೊಂಡಿರೋದು. ಇದನ್ನು ತುಂಬ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲೆಯನ್ನು ನಾನು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಮೀನು ಸಾರೆಲ್ಲ ಇದರಲ್ಲೇ ಮಾಡಬೇಕು, ಮಣ್ಣಿನ ಪಾತ್ರೆಯಲ್ಲಿ, ಆಗಲೇ ರುಚಿಕರವಾಗಿರೋದು. ಈಗ ನಾವಿದನ್ನು ಹದ ಮಾಡ್ಕೊಳ್ಬೇಕು. ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯನ್ನು ಹಾಕಿ ಇದನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ಮೀನು ಸಾರಿಗೆ ಶುಂಠಿ ಮಾತ್ರ ಕರೆಕ್ಟಾಗಿ ಹಾಕಬೇಕು, ಆಗಲೇ ಒಂದು ಒಳ್ಳೆ ರುಚಿಯನ್ನು ಕೊಡೋದು. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಸರಿಯಾಗಿ ಮಿಕ್ಸ್ ಮಾಡುವ. ನನಗಂತೂ ಈ ಮೀನಂದರೆ ತುಂಬಾ ಇಷ್ಟ. ಈ ಮೀನಲ್ಲಿ ಸ್ವಲ್ಪ ಮುಳ್ಳು ಮಾತ್ರ ಜಾಸ್ತಿ ಇರ್ತದೆ. ಸ್ವಲ್ಪ ನೀರು ಹಾಕ್ಕೊಳ್ಳುವ. ನಾನು ಸಾರು ಮಾಡ್ತಾ ಇರೋದು, ಆಗಿರುವಾಗ ಗಟ್ಟಿ ಗಟ್ಟಿ ಬೇಡ. ಇನ್ನು ಮುಚ್ಚಳ ಮುಚ್ಚಿ ಇದು ಚೆನ್ನಾಗಿ ಕುದಿಬೇಕು. ಈಗ ಮಸಾಲೆ ಕುದಿ ಬರ್ತಾ ಇರ್ತದೆ ನೋಡಿ. ಇಷ್ಟು ಕುದಿ ಬಂದಿದ ತಕ್ಷಣ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಮಾತ್ರ ಕರೆಕ್ಟಾಗಿರಬೇಕು. ಇದಕ್ಕೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿರಬೇಕು. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಇದಕ್ಕೆ ಹಾಕಿ ಇನ್ನು ಈ ಮಸಾಲೆ ಜೊತೆ ಇದು ಚೆನ್ನಾಗಿ ಕುದಿಬೇಕು. ಬೇರೆ ಮೀನು ಥರ ಅಲ್ಲ, ಬೇಗ ಬೇಯಲ್ಲ. ಇದನ್ನು ಚೆನ್ನಾಗಿ ನಾವು ಈ ಮಸಾಲೆಯೊಂದಿಗೆ ಚೆನ್ನಾಗಿ ಕುದಿಸಬೇಕು. ಆಗಲೇ ಇದು ಉಪ್ಪು ಹುಳಿ ಖಾರವನ್ನೆಲ್ಲ ಹೇಳ್ಕೊಳ್ತದೆ. ಇನ್ನು ಚೆನ್ನಾಗಿ ಕುದೀಲಿ ಇದು. ಬನ್ನಿ ಇದು ಕುದೀತಾ ಉಂಟಾ ನೋಡುವ. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಉಪ್ಪು ಏನಾದರೂ ಕಡಿಮೆ ಉಂಟಾ ಅಂತ ನಾವು ನೋಡ್ಕೋಬೇಕು. ಉಪ್ಪು ಕಡಿಮೆ ಇದ್ದಲ್ಲಿ ನಾವೀಗ ಹಾಕ್ಕೊಳ್ಬೋದು. ಇದಕ್ಕೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಇರಬೇಕು. ಉಪ್ಪು ರುಚಿ ನೋಡುವ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಈಗ ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಉಪ್ಪೆಲ್ಲ ಕರೆಕ್ಟಾಗಿ ಇರಬೇಕು. ಇನ್ನು ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಉಂಟು ನೋಡಿ. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ಆ ಹಸಿಮೆಣಸಿನ್ಕಾಯಿ ಶುಂಠಿ ಉಂಟಲ್ಲ, ಇದಕ್ಕೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಮತ್ತು ನೋಡಿ ಈ ಥರ ನಾನು ಎಷ್ಟು ಸಲ ಮಿಕ್ಸ್ ಮಾಡಿದೆ, ಆದರೂ ಕೂಡ ನೋಡಿ ಮೀನು ಸ್ವಲ್ಪನೂ ಆ ಕಡೆ ಈ ಕಡೆ ಆಗಲಿಲ್ಲ. ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಬೇಯಬೇಕು. ಯಾಕಂದರೆ ಸ್ವಲ್ಪ ಮೀನು ಸ್ವಲ್ಪ ಗಟ್ಟಿ ಇದು, ಚೆನ್ನಾಗಿ ಬೇಯಿದ್ರೆ ಮಾತ್ರ ಇದನ್ನು ತಿನ್ನಲಿಕ್ಕೆ ಆಗೋದು. ನೋಡಿ ರುಚಿಯಾದ ನಮ್ಮ ಮಂಗಳೂರು ಸ್ಪೆಷಲ್ ತೇಡೆ ಮೀನಿನ ಸಾರು ರೆಡಿಯಾಗಿದೆ. ಮಸಾಲೆ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು. ಇದು ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಈಗ ಒಂದು ಸಲ ಇದನ್ನು ಈ ಥರ ಮಿಕ್ಸ್ ಮಾಡುವ. ರುಚಿಯಾದ ನಮ್ಮ ಮಂಗಳೂರಿನ ಸ್ಪೆಷಲ್ ತೇಡೆ ಮೀನಿನ ಸಾರು ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.